ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಫಲಗಳನ್ನು ಕೊಡತಕ್ಕಂಥ, ಅದರಲ್ಲೂ 3 ಪ್ರಧಾನವಾದ ಶಕ್ತಿಗಳನ್ನು ಕೊಡತಕ್ಕಂಥ ಶಕ್ತಿ ಗಣಪತಿಯ ರಹಸ್ಯ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಕಡ್ಡಾಯವಾಗಿ ಈ ವಿಡಿಯೋ ನೋಡಲೇಬೇಕು. ನೀವು ಎಂಡ್ ತನಕ ನೋಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಯಾಕೆಂದರೆ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ, ನೀವೇ ಮಾಡಿಕೊಳ್ಳಬಹುದಾದ ಪರಿಹಾರ. ಏನೇನು ಕೆಲಸ ಆಗಲಿದೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಆರಾಧನೆ ಎಲ್ಲ ತಿಳಿಸ್ತೇನೆ. ಶಕ್ತಿ ಮಹಾಗಣಪತಿ ಅಂತ ಹೇಳಿ ಒಂದು ವಿಶೇಷವಾಗಿರತಕ್ಕಂಥ ಪವರ್. ಈ ಶಕ್ತಿ ಮಹಾಗಣಪತಿಯ ಬಗ್ಗೆ ನಿಮಗೆ ಗಣೇಶ ಪುರಾಣಾದಿ ಅಂತ ಹೇಳ್ತೀವಿ, ನಿಮಗೆ ಗಣೇಶ ಪುರಾಣ ಅಂತಿದೆ. ಆ ಪುರಾಣದಲ್ಲಿ 32 ರೀತಿಯ ಗಣಪತಿಯ ಸ್ವರೂಪಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದಾಗಿರ್ತಕ್ಕಂಥ ಶಕ್ತಿ ಮಹಾಗಣಪತಿ ಇದು. ಇಂತಹ ಪವರ್ಫುಲ್ ಗಣಪತಿಯನ್ನ ನೀವು ವೃಶ್ಚಿಕ ರಾಶಿಯವರು ಮಿಸ್ ಮಾಡಬಾರದು, ಆರಾಧನೆ ಮಾಡ್ಕೊಳ್ಬೇಕು. ತುಂಬಾ ಒಳ್ಳೆಯದಾಗ್ತದೆ. ಬಹಳ ಮುಖ್ಯವಾಗಿ ಶತ್ರು ಜಯ ಮತ್ತು ವಿಘ್ನ ನಿವಾರಣೆ, ಶತ್ರುಗಳ ಮೇಲೆ ಜಯ. ನಿಮ್ಗೇನು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಶತ್ರುಗಳು ಅಂತ ಏನಿರ್ತಾರಲ್ಲ, ಅವರ ಮೇಲೆ ಗೆದ್ದು ಬೀಗುವಂತಹ ಒಂದು ಅದ್ಭುತವಾದ ಅವಕಾಶವನ್ನ ಶಕ್ತಿ ಗಣಪತಿ ಕೊಡ್ತಾರೆ. ಅದರಲ್ಲೂ ಸಹ ಕೆಲವರು ನಿಮಗೆ ಗೊತ್ತಿರುವಂಥ ಶಕ್ತಿಗಳು, ಕೆಲವರು ಗೊತ್ತಿಲ್ಲದೆ ಇರುವಂತಹ ಗುಪ್ತ ಶತ್ರುಗಳು, ಬೆನ್ನಿಗೆ ಚೂರಿ ಆಗ್ತಕ್ಕಂಥವ್ರು ಇರ್ತಾರೆ. ಆಮೇಲೆ ಯಾವುದೇ ಶತ್ರುಗಳಿಂದಾಗಲಿ ಅಡೆತಡೆಗಳು ತುಂಬ ಆಗ್ತಾನೆ ಇರ್ತದೆ. ತುಂಬ ಅಡೆತಡೆ, ಸ್ವಾಮಿ ನಾನು ಕೆಲಸ ಕಾರ್ಯಗಳೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಏನೋ ನೆಗೆಟಿವ್ ಅನ್ನಿಸ್ತಾ ಇದೆ, ನಕಾರಾತ್ಮಕ ಶಕ್ತಿ ಅನ್ನಿಸ್ತಾ ಇದೆ ಅಂತ ಹೇಳ್ತೀರಾ. ಸೊ ಇದರಿಂದೆಲ್ಲ ನಿಮಗೆ ಮುಕ್ತಿ ಬೇಕು ಅಂದರೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಶಕ್ತಿ ಗಣಪತಿ ಆರಾಧನೆಯಿಂದ ಸಾಧ್ಯ ಇದೆ. ಅಷ್ಟೇ ಅಲ್ಲ, ನಿಮ್ಮಲ್ಲಿ ಧೈರ್ಯ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಎಸ್ ಐ ಕ್ಯಾನ್ ಡೂ, ನಾನು ಮಾಡೇ ಮಾಡ್ತೀನಿ ಅನ್ನುವ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಖಂಡಿತವಾಗಿ ಸಿಗುತ್ತೆ, ಶಕ್ತಿ ಗಣಪತಿಯ ಆರಾಧನೆಯಿಂದ ಸಿಗುತ್ತೆ. ಇನ್ನು ಎರಡನೇದಾಗಿ ಧನಯೋಗ ಮತ್ತು ಆರ್ಥಿಕ ಏಳಿಗೆ, ನಿಮಗೆ ದುಡ್ಡು ಬರುವಂತಹ ಯೋಗವನ್ನು ನಿಮಗೆ ಶಕ್ತಿ ಗಣಪತಿಗೆ ಕೊಡ್ತಾನೆ. ವೃಶ್ಚಿಕ ರಾಶಿಯವರಿಗೆ ದುಡ್ಡು ಬರುವ ಯೋಗವನ್ನು ಶಕ್ತಿ ಗಣಪತಿ ಕೊಡ್ತಾನೆ. ಹಾಗೂ ಆರ್ಥಿಕ ಏಳಿಗೆ, ಜೀವನದಲ್ಲಿ ಏಳಿಗೆ ಬೇಕು, ದುಡ್ಡಿನ ವಿಚಾರದಲ್ಲಿ ಏಳಿಗೆ ಬೇಕು. ಆ ಏಳಿಗೆಯನ್ನು ಸಹ ಒಂದು ಹೊಸ ಆದಾಯದ ಮೂಲ, ಸಡನ್ ಆಗಿ ಒಂದು ಹೊಸ ರೀತಿಯಲ್ಲಿ ಒಂದು ಯಾವುದೋ ಒಂದು ಎಕ್ಸ್ಟ್ರಾ ದುಡ್ಡು ಮಾಡುವಂಥ ಒಂದು ಅವಕಾಶಗಳು, ಅಥವಾ ನೀವು ಮಾಡಿದಂಥ ಹೂಡಿಕೆ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇರ್ಬೋದು, ನೀವು ಮಾಡೋ ವ್ಯವಹಾರಗಳಿರ್ಬೋದು, ಅಥವಾ ಅನಿರೀಕ್ಷಿತವಾಗಿ ಯಾವುದೋ ಆಸ್ತಿ ಸಂಬಂಧಿತ ವಿಚಾರಗಳಿರ್ಬೋದು, ಎಲ್ಲ ವಿಷಯಗಳಲ್ಲಿ ನಿಮಗೊಂದು ಅನುಕೂಲತೆಯನ್ನು ಖಂಡಿತವಾಗಿ ಶಕ್ತಿ ಗಣಪತಿ ಕೊಟ್ಟು ವೃಶ್ಚಿಕ ರಾಶಿಯವರನ್ನು ಉದ್ಧಾರ ಮಾಡ್ತಾನೆ. ಅಷ್ಟೇ ಅಲ್ಲ, ನೀವು ವೃಶ್ಚಿಕ ರಾಶಿಯವರಾಗಿ ಶಕ್ತಿ ಗಣಪತಿ ಆರಾಧನೆ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ ಅಂದರೆ ಒಂದು ಮನೋಕಾಮನಾ ಸಿದ್ಧಿ ಅಂತೀವಿ. ನೀವು ಅನ್ಕೊಂಡಿದ್ದನ್ನ ಸಾಧಿಸುವಂತಹ ಒಂದು ಶಕ್ತಿ ಒಳಗಡೆಯಿಂದ ಕೊಡುತ್ತೆ. ಒಂದು ಪಾಸಿಟಿವ್ ಎನರ್ಜಿ, ಒಂದು ದೈವಾನುಗ್ರಹದ ಶಕ್ತಿಯೇ ನಿಮಗೆ ಸಿಗುತ್ತೆ. ಗಣಪತಿ ಅನುಗ್ರಹದಿಂದ, ಗಣಪತಿಯ ಆಶೀರ್ವಾದದಿಂದ ನೀವು ಅನ್ಕೊಂಡಿದ್ದೆಲ್ಲ ಸಾಧಿಸಬಹುದು. ಒಂದು ಪಾಸಿಟಿವ್ ಎನರ್ಜಿ ಥರ ಓಡಾಡ್ತಾ ಇರ್ತೀರ ನೀವು. ದೈವಾನುಗ್ರಹ ಜಾಸ್ತಿ ಆಗುತ್ತೆ, ನೆಮ್ಮದಿ, ಖಂಡಿತವಾಗಿ ನೆಮ್ಮದಿ ಸಿಗುತ್ತೆ, ನೆಮ್ಮದಿಯಿಂದ ಇರಬಹುದು. ನೀವು ಬಹುಕಾಲದ ಆಶೆಗಳು, ಬಹಳ ಕಾಲದಿಂದ ನಿಮಗೇನು ಆಸೆ ಇತ್ತು, ಅದನ್ನು ಮಾಡ್ಬೋದು, ಇದನ್ನು ಮಾಡಬೇಕಾಗಿತ್ತು, ಅದೆಲ್ಲ ನೆರವೇರುವಂಥ ಸಮಯ. ಸೊ ಇದೆಲ್ಲವೂ ಸಹ ಶಕ್ತಿ ಗಣಪತಿ ಆರಾಧನೆಯಿಂದ ಸಿಗುತ್ತೆ. ಅಂದರೆ ಹೇಗೆ ಮಾಡಬೇಕು? ವಾರದಲ್ಲಿ 3 ವಾರಗಳು, ಅದರಲ್ಲಿ ನೀವು ವೃಶ್ಚಿಕ ರಾಶಿಯವರಾದ್ರಿಂದ ಮಂಗಳವಾರ ಬಹಳ ಇಂಪಾರ್ಟೆಂಟು. ಎರಡನೇದಾಗಿ ನಿಮಗೆ ಅದು ಮಂಗಳವಾರ, ಬುಧವಾರ ಹಾಗೂ ಶುಕ್ರವಾರ, ಈ 3 ವಾರಗಳನ್ನು ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಮನೆ ಹತ್ರದಿರುವ ಗಣಪತಿ ದೇವಸ್ಥಾನಕ್ಕೆ ಒಂದು ಅರ್ಧ kg ಅಥವಾ kg ಕೆಂಪು ಹೂಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ದೇವಸ್ಥಾನದ ಅಲ್ಲೇ ಕೂತ್ಕೊಂಡು ಆ ಕೆಂಪು ಹೂಗಳನ್ನು ಕೈಯಲ್ಲೇ ಇಟ್ಕೊಂಡು ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದ ಶಕ್ತಿ ಗಣಪತಿಯ ಮಂತ್ರವನ್ನು ಹಾಕ್ತೇನೆ, ಫೋಟೋವನ್ನು ಹಾಕ್ತೀನಿ. ಅಲ್ಲಿ ಅದನ್ನು ನೋಡಿಕೊಂಡು ಅದನ್ನ ಜಪ ಮಾಡಬೇಕು, ಆಯ್ತಲ್ವಾ? ಆ ಮಂತ್ರವನ್ನು ನೀವು ನೀಟಾಗಿ ಒಂದು 108 ಬಾರಿಯೋ 333 ಬಾರಿಯೋ 1008 ಬಾರಿಯೋ ಜಪ ಮಾಡಿ ನಂತರ ಆ ಹೂಗಳನ್ನು ಅರ್ಚಕರಿಗೆ ಕೊಡಬೇಕು. ತಗೊಳ್ಳಿ ಸ್ವಾಮಿ ಅರ್ಚನೆ ಮಾಡಿ ಅಂತ ಹೇಳಿ. ಈ ಥರ ವಾರಕ್ಕೆ 3 ದಿನ ಮಾಡಿಬಿಡಿ. ಇಲ್ಲ ನಿಮ್ಮ ಮನೆಯಲ್ಲಿ ಅದನ್ನು ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಅಂದರೆ ಮನೆಯಲ್ಲೇ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದ ದೇವ್ರ ಮೇಲೆ ಕೂತ್ಕೊಂಡು ಒಂದು 108 ಬಾರಿ ಆದರೂ ಕನಿಷ್ಠ ಪಕ್ಷ, ಇಲ್ಲ 333 ಬಾರಿಯೋ 1008 ಬಾರಿಯೋ ಆ ಮಂತ್ರ ಜಪವನ್ನು ಮಾಡಿ, ಶಕ್ತಿ ಗಣಪತಿಯ ಮಂತ್ರ ಜಪ ಮಾಡಿ. ಅದು ಆಗಲ್ಲ, ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಸುಲಭವಾಗಿರ್ತಕ್ಕಂಥದ್ದು ಬೇಕು ಅಂತಂದರೆ ಅದನ್ನು ಸಹ ಹೇಳ್ತೇನೆ ನಾನು ನಿಮಗೆ. ಜುಲೈ 14ನೇ ತಾರೀಕನ್ನ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಕ್ಯಾಲೆಂಡರ್ಗಳಲ್ಲಿ. ಯಾಕೆಂದ್ರೆ ಜುಲೈ 14ನೇ ತಾರೀಕು ಅಮಾವಾಸ್ಯೆ, ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಬಹಳ ವಿಶೇಷ ಗಣಪತಿ, ಅದು ಶಕ್ತಿ ಗಣಪತಿ ಆರಾಧನೆಗೆ
ಪೂರ್ಣ ತಿಥಿ ಅಮಾವಾಸ್ಯೆಯಂದು ಶಕ್ತಿ ಗಣಪತಿಯ ಹೋಮವನ್ನು ಅದು ಮಂಗಳವಾರ ದಿವಸ ಮಾಡ್ತಾ ಇದ್ದೇವೆ. ಮಹಾಶಕ್ತಿ ಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೀವಿ. ಇನ್ನು ಹಲವಾರು ಹೋಮಗಳಿದೆ. ನೀಲಕಂಠ ಹವನ ಅಂತ ಮಾಡ್ತಾ ಇದ್ದೇವೆ ನಿಮ್ಮ ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಹಾಗೂ ಇನ್ನೂ ವಿಶೇಷವಾಗಿ ನಮ್ಮ ಚೈತನ್ಯ ಶಕ್ತಿಗೋಸ್ಕರ. ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ನೆಗೆಟಿವ್ ಶತ್ರುಗಳ ಬಾಧೆಗಳ ಪರಿಹಾರಕ್ಕೋಸ್ಕರ. ರಕ್ಷಾಕರ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮಗೆ ಈ ವಿಡಿಯೋದಲ್ಲಿ ಬುಡದಿಂದ ನಾನು ಹೇಳಿದ್ದೀನಲ್ಲ, ಆ ಶಕ್ತಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿರತಕ್ಕಂಥ ಈ ಕೃಷ್ಣ ತುಳಸಿ ಮಣಿಗಳನ್ನು ಇದರಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡಿಕೊಳ್ಬಹುದು. ನಾನು ಹೇಳಿದೆಲ್ಲ, ಈ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಮಾಲೆಯನ್ನ ನೀವು ಧಾರಣೆ ಮಾಡಿಕೊಂಡಾಗ ನಿಮ್ಮ ರಾಶಿಗೆ ನಾನು ಏನೇನು ಅನುಕೂಲಗಳು ಹೇಳಿದ್ದೀನಲ್ಲ, ಆ ಎಲ್ಲ ಅನುಕೂಲತೆಗಳಿಗೂ ನಿಮಗೆ ಸಿದ್ಧಿಸಲಿಕ್ಕೆ ತುಂಬಾ ಸುಲಭವಾಗಿರತಕ್ಕಂಥ ಈಸಿ ಆಗಿರತಕ್ಕಂಥ ಒಂದು ಮಾರ್ಗ ನೋಡಿ. ಇನ್ನೂ ಹಲವಾರು ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಎಲ್ಲ ಹೋಮಗಳಲ್ಲೂ ಇದು ಎನರ್ಜೈಸ್ ಆಗುತ್ತೆ. ಆದರೆ ಅಮಾವಾಸ್ಯೆ ಮಂಗಳವಾರ ಬಂದಿರೋದ್ರಿಂದ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾವು ಇದನ್ನು ಕಳಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲದೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ನಾನೇ ಸ್ವತಃ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದನ್ನು ನೀವು ನೋಡಬಹುದಾಗಿರ್ತದೆ, ಕೇಳಿಸಿಕೊಳ್ಳಬಹುದಾಗಿರ್ತದೆ. ಹಾಗೂ ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡಬಹುದು. ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದ ಕೃಷ್ಣ ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದಂತಹ ಒಂದು ಕೃಷ್ಣ ತುಳಸಿ ಮಣಿಗಳನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಅನುಕೂಲ ಆಗಲಿ, ಒಳ್ಳೆಯದಾಗುತ್ತೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ನೀವು ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ. ಹಾಗೂ ಈಗ ನಾನು ಆ ಶಕ್ತಿ ಮಹಾಗಣಪತಿಯ ಮೂಲ ಮಂತ್ರವನ್ನು ಸಹ ತಿಳಿಸ್ತಾ ಇದ್ದೇನೆ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ.